ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ನಾವು ರಾಗಿ ರೊಟ್ಟಿ ಅಂದ್ರೆ ಯಾರಿಗಿಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಅಲ್ವಾ. ಅದ್ರ ಜೊತೆಗೂ ಒಂದು ಪಲ್ಯ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ನಾವು ಮನೇಲೆ ಪರ್ಫೆಕ್ಟ್ ಆಗಿ ರಾಗಿ ರೊಟ್ಟಿನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಸ್ಮೂತ್ ಆಗಿ ಎಷ್ಟು ಉದ್ದಿದ್ರು ಅಗಲವಾಗಿ ತೆಳ್ಳಗೆ ಬರುವಂತ ಈ ರಾಗಿ ರೊಟ್ಟಿನ ನಾವು ಹೇಗ್ ಮಾಡೋದು ಅಂತನೂ ಸಹ ನೋಡೋಣ. ಅದ್ರ ಜೊತೆಗೆ ಬಿಳಿ ಬದನೆಕಾಯಿಯಿಂದ ನಾವಿವತ್ತು ಸಿಂಪಲ್ ಆಗಿ ರುಬ್ಬದೆ ಏನು ಮಾಡದೆ ಮಾಡುವಂತ ಪಲ್ಯವನ್ನು ಸಹ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಸಿಂಪಲ್ ಆದ ಪಲ್ಯ ಮತ್ತು ರಾಗಿ ರೊಟ್ಟಿ ಹೇಗ್ ಮಾಡೋದು ಅಂತನೂ ಸಹ ನೋಡೋಣ ಬನ್ನಿ. ಹೆಚ್ಚಿಗೆ ಸಾಮಾನ ಬೇಡ, ಏನು ಬೇಡ, ಮನೇಲಿರುವ ಸಾಮಗ್ರಿಗಳಿಂದನೇ ನಾವು ಸಿಂಪಲ್ ಆಗಿ ಪಲ್ಯ ಮತ್ತು ರೊಟ್ಟಿನ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಬಿಳಿ ಬದನೆಕಾಯಿನ ತಗೊಂಡಿದ್ದೀನಿ. ಈ ಬಿಳಿ ಬದನೆಕಾಯಿನ ನಾವು ಸಣ್ಣದಾಗಿ ಎಲ್ಲವನ್ನೂ ಸಹ ಹೆಚ್ಕೊಳ್ಳೋಣ. ನೋಡಿ, ಬದನೆಕಾಯಿ ಯಾವುದೇ ಆಗಿರ್ಬೋದು, ಹೆಚ್ಚಿದ ತಕ್ಷಣ ನೀರೊಳಗೆ ಹಾಕಿಡ್ಬೇಕು, ಹಾಗೆ ಬಿಡಬಾರ್ದು. ನೋಡಿ, ಎಲ್ಲವನ್ನೂ ಸಹ ನಾನು ಇದೇ ಸೈಜಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂಥದ್ದು, ಬೇಗನೆ ಮಾಡಬಹುದು. ಇದಕ್ಕೆ ಟೈಮ್ ಏನು ಬಹಳ ಹಿಡಿಯೋದಿಲ್ಲ. ರುಬ್ಬೋದು ಬೇಡ, ಏನು ಬೇಡ, ಸಿಂಪಲ್ ಆಗಿ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲಾ ಬದನೆಕಾಯಿನೂ ಸಹ ಹೆಚ್ಚಾಗಿದೆ. ಇದನ್ನ ನಾವು ನೀರೊಳಗೆ ಹಾಕೊಳ್ಳೋಣ. ಎಲ್ಲವನ್ನೂ ಸಹ ಇದೇ ರೀತಿಯಲ್ಲಿ ಹೆಚ್ಚಿ ನಾವು ನೀರೊಳಗೆ ಹಾಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ಬಾಣ್ಲಿಯನ್ನ ಇಟ್ಟು, ಬಾಣ್ಲಿ ಕಾದ ಮೇಲೆ ಅದಕ್ಕೆ ನಾವು ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ ಮೇಲೆ 1 ಸ್ಪೂನ್ ಸಾಸಿವೆನ ಪೂರ್ತಿ ಚಟ ಚಟ ಅಂದ ಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪನ್ನು ಸಹ ಹಾಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ, ಘಮ ಹೋಗೋವರೆಗೂ ಇದನ್ನ ನಾವು ಹುರ್ಕೋಬೇಕು. ಈರುಳ್ಳಿ ಪೂರ್ತಿಯಾಗಿ ಹುರಿದ ಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಒಂದು ಟೊಮೊಟೊ ಹಣ್ಣನ್ನು ಸಹ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೀವಿ, ಅದನ್ನು ಸಹ ಇವಾಗ ಹಾಕೊಳ್ಳೋಣ. ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗವರೆಗೂ ಇದನ್ನ ಬೇಯಿಸ್ಕೋಬೇಕು. ಮೆತ್ತಗಾದ್ರೇನೆ ಚೆನ್ನಾಗುತ್ತೆ. ಹಾಗೆ ನಾವು ಹೆಚ್ಚಿ ನೀರಲ್ಲಿ ಹಾಕೊಂಡಿರುವಂತ ಬದನೆಕಾಯಿಯನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ಬದನೆಕಾಯಿ ಮತ್ತು ಟೊಮೊಟೊ ಎರಡು ಸಹ ಒಂದೇ ಸಲಿಗೆ ಇವಾಗ ಬೇಯಿಸ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ, ರುಬ್ಬೋದ್ ಬೇಡ, ಏನು ಬೇಡ, ಮನೇಲೇ ಇರುವ ಸಾಮಗ್ರಿಗಳಿಂದ ಬೇಗನೆ ಪಟ್ ಅಂತ ಮಾಡ್ಬೋದು. ನೋಡಿ, ಇವಾಗ ಬದನೆಕಾಯಿಯನ್ನು ಸಹ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಾವು ಪೂರ್ತಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಇದಕ್ಕೆ ಬೇಕು ಅಂದ್ರೆ ಹಸಿಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿ ಸಹ ಒಗ್ಗರಣೆಗೆ ಹಾಕಬಹುದು. ಬೇಡ ಅನ್ನೋರು ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಯಾಕೆಂದ್ರೆ ಒಂದೊಂದು ಖಾರದ ಪುಡಿ ತುಂಬಾನೇ ಖಾರ ಇರುತ್ತೆ. ಹಾಗಾಗಿ ನಾನು 1 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ಪೂನನ್ನ ಹಾಕೋಬಹುದು. ಈಗ ಇದನ್ನ ನಾವು ಮಿಕ್ಸ್ ಮಾಡಿಕೊಂಡು 1 ಲೋಟ ನೀರು ನೋಡಿ ಹಾಕೊಳ್ಳಿ. ನೀರು ಎಷ್ಟು ಬೇಕು ಅನ್ನೋದನ್ನ ನೋಡಿ ಹಾಕೊಳ್ಳಿ. ಇದನ್ನ ನಾವು ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಇದನ್ನ ಬೇಯೋದಕ್ಕೆ ಬಿಡೋಣ. 10 ಇಲ್ಲ 5 ನಿಮಿಷ ಆದ್ರೆ ಸಾಕು. ಬದನೆಕಾಯಿ ಸಹ ಬೇಗನೆ ಮೆತ್ತಗಾಗುತ್ತೆ. ಹಾಗಾಗಿ ಇದನ್ನ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಬದನೆಕಾಯಿನೂ ಸಹ ಬೆಂದಾಗಿದೆ, ಉಪ್ಪು ಖಾರನೂ ಹತ್ತಾಗಿದೆ. ಈಗ ಇದನ್ನ ನಾವು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ 1 ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ, ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿನೂ ಸಹ ಇದಕ್ಕೆ ಹಾಕೊಳ್ಳೋಣ. ಜಾಸ್ತಿ ಸಾಮಗ್ರಿಗಳು ಬೇಡ, ಏನು ಬೇಡ, ಸಿಂಪಲ್ ಆಗಿ ಮಾಡುವಂಥದ್ದು. ಮಿಕ್ಸ್ ಮಾಡಿ ಇದನ್ನ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬಹಳ ಹೊತ್ತೇನು ಬೇಯಿಸೋದೇನು ಬೇಡ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ಇವಾಗ ಬದನೆಕಾಯಿ ಪಲ್ಯ, ಸಿಂಪಲ್ ಆದ ಟೇಸ್ಟಿ ಆದಂತ ಬದನೆಕಾಯಿ ಪಲ್ಯನೂ ಸಹ ಇವಾಗ ರೆಡಿ ಆಗಿದೆ. ನೋಡಿ, ಬೇಗನೆ ಆಯ್ತು, ಸಿಂಪಲ್ ಆಗಿದೆ, ಅಷ್ಟೇ ರುಚಿಯನ್ನು ಸಹ ಕೊಡುತ್ತೆ. ಬನ್ನಿ ನೆಕ್ಸ್ಟ್
ಬದನೆಕಾಯಿ ಪಲ್ಯ ಆದ್ರೆ ಸಾಕಾ, ಅದಕ್ಕೊಂದು ರೊಟ್ಟಿ ಬೇಡವಾ? ಬನ್ನಿ ಇವಾಗ ಪರ್ಫೆಕ್ಟ್ ಆಗಿ ರೊಟ್ಟಿ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಾವು ರೊಟ್ಟಿ ಮಾಡೋದಕ್ಕೆ ಫಸ್ಟ್ ಒಂದು ಪಾತ್ರೆಯನ್ನಿಟ್ಟು ನಿಮಗೆ ಅಂದಾಜು ಎಷ್ಟು ರೊಟ್ಟಿ ಬೇಕು ಅನ್ಸುತ್ತಾ ಅದರ ಮೇಲೆ ನೀವು ನೀರನ್ನ ಹಾಕೋಬೇಕು. ನಾನು 1.5 ಲೋಟದಷ್ಟು ನೀರು ಹಾಕೊಂಡಿದ್ದೀನಿ. ಇದಕ್ಕೆ ಏನು ಇಲ್ಲ ಅಂದ್ರೆ 7ರಿಂದ 8 ರೊಟ್ಟಿಗಳು ಹಾಕ್ತವೆ. ನೀರು ಕಾಯಬೇಕು, ಗುಳ್ಳೆಗಳು ಬರೋವರೆಗೂ ಕಾದ ಮೇಲೆ ಇದಕ್ಕೆ ರಾಗಿ ಹಿಟ್ಟನ್ನ ನಾನು ಹಾಕೊಳ್ತಾ ಇದ್ದೀನಿ ನೋಡಿ. ರಾಗಿ ಹಿಟ್ಟು ಜಾಸ್ತಿ ಹಾಕೋಬೇಡ್ರಿ, ಮೆತ್ತಗಾದ್ರೆ ಬೇಕಾದ್ರೆ ಸ್ವಲ್ಪ ಮೇಲೆ ಹಾಕಿ ಕಲಿಸ್ಕೋಬಹುದು, ಆದ್ರೆ ಗಟ್ಟಿ ಆದ್ರೆ ಕಲ್ಸೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು 4 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಇದು ತುಂಬಾನೇ ಕುದಿ ಬರಬೇಕು. ಒಂದು 10 ನಿಮಿಷಗಳ ಕಾಲ ಇದು ಕುದಿ ಬಂದು ಚೆನ್ನಾಗಿ ಮಳ್ಳಿದ್ರೆ ರೊಟ್ಟಿನೂ ಸಹ ಎಷ್ಟು ಸ್ಮೂತ್ ಆಗಿ ಬರ್ತವೆ ಅಂದ್ರೆ ಉದುತ್ತಾ ಇದ್ರೆ ಉದುತ್ತಾನೆ ಇರ್ಬೇಕು ಅಂತಾನು ಅನಿಸುತ್ತೆ. ಒಬ್ಬೊಬ್ರು ರಾಗಿ ರೊಟ್ಟಿ ಅಥವಾ ರೊಟ್ಟಿ ಮಾಡುವಾಗ ಬಿಸಿ ನೀರು ಹಾಕಿ ಕಲಸಿನೂ ಮಾಡ್ತಾರೆ. ಈ ರೀತಿಯಲ್ಲೂ ಸಹ ಮಾಡ್ಬೋದು. ರೊಟ್ಟಿಗಳನ್ನ ಎರಡೂ ರೀತಿಯಲ್ಲೂ ಸಹ ಮಾಡ್ಬೋದು ನೋಡಿ. ಈಗ ರೊಟ್ಟಿ ಸರೆನೂ ಸಹ ಇವಾಗ ರೆಡಿ ಆಗಿದೆ. ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡುವಾಗ ಗಂಟು ಸಹ ಇರಬಾರ್ದು, ಆ ರೀತಿಯಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಇವಾಗ ನಾನು ಪೂರ್ತಿಯಾಗಿ ಇದನ್ನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಜೋರಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹೇಳ್ದೆ ಪೂರ್ತಿ ಗಟ್ಟಿ ಆದ್ರೆ ನಾದೋದಕ್ಕೆ ಕಷ್ಟ ಆಗುತ್ತೆ. ತಳ್ಳಗಿದ್ರೆ ಬೇಕಾದ್ರೆ ಮೇಲೆ ಇನ್ನೊಂದ್ ಸ್ವಲ್ಪ ಹಿಟ್ಟ ಹಾಕಿಯೂ ಸಹ ಕಲಿಸ್ಕೋಬಹುದು. ಗಂಟಾಗ್ದು ಯಾವ ರೀತಿ ಮುದ್ದೆ ನಾವು ನಾದ್ತೀವೋ ಆ ರೀತಿಯಲ್ಲಿ ನಾದಿದ್ರು ಇನ್ನೂ ಚೆನ್ನಾಗಿರುತ್ತೆ. ಸ್ಮೂತ್ ಆಗಿ ಬಂದ್ರೆ ರೊಟ್ಟಿ ಉದ್ದೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ನಾವು ಇದನ್ನ ಹಾರ್ ತೆಗೆಯೋಣ. ಒಂದು ಬೇಸನ್ಗೆ ನಾವು ಹಾರ ಹಾಕ್ತಾ ಇದೀವಿ, ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗ್ಲೇ ನಾದೋದಕ್ಕೆ ಆಗೋದಿಲ್ಲ, ಕೈ ಸುಟ್ಬಿಡುತ್ತೆ. ಹಾಗಾಗಿ ಇದನ್ನ ನಾವು ಒಂದು ಬೇಸನಿಗೆ ತೆಗಿತಾ ಇದ್ದೀವಿ. ತೆಗೆದು ಇದು ತಣ್ಣಗಾದ ಮೇಲೆ ನಾದಬೇಕು. ಇಲ್ಲ ಒಂದ್ ಸ್ವಲ್ಪ ಬೆಚ್ಚಗಿದ್ದ ನಾದಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆದ್ರೆ ಬಿಸಿ ಇದ್ದಾಗ್ಲೇ ನಾದೋದಕ್ಕೆ ಆಗೋದಿಲ್ಲ. ಇದನ್ನ ನಾವು ತಣ್ಣಗಾಗೋವರೆಗೂ ಬಿಡೋಣ ನೋಡಿ. ಇವಾಗ ತಣ್ಣಗಾಗಿದೆ. ಇದನ್ನ ನಾವು ಸ್ವಲ್ಪ ನಾದ್ಕೊಂಡಿದೀವಿ. ಸ್ವಲ್ಪ ಮೆತ್ತಗಾಗಿರೋದ್ರಿಂದ ಇನ್ನೂ 1-2 ಸ್ಪೂನ್ ಅಷ್ಟು ಹಿಟ್ಟನ್ನ ಹಾಕಿ ನಾದ್ಕೋಬೇಕು. ಹಾಗೆ ನಾದಕ್ಕಾಗಲ್ಲ ಅಂದ್ರೆ ಒಂದು ಸ್ವಲ್ಪ ನೀರನ್ನ ಚಿಮ್ಮಿಸ್ಕೊಂಡು ಸಹ ನಾವು ನಾದ್ಕೊಳ್ಳೋಣ. ತುಂಬಾ ನೀರ್ ಹಾಕ್ಬಾರ್ದು, ಒಂದು ಕೈಗೆ ಅಂಟಬಾರ್ದು ಹಿಟ್ಟು ಅನ್ನೋದಕ್ಕೋಸ್ಕರ ಸ್ವಲ್ಪ ಈ ನೀರನ್ನ ಹಾಕೊಂಡು ಈ ತರ ನಾವು ನಾದ್ಕೊಂತಾ ಇದೀವಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಪೂರ್ತಿ ಮೆತ್ತಗಾಗೋವರೆಗೂ ನಾದ್ಕೋಬಾರ್ದು, ಗಟ್ಟಿನೂ ಇರಬಾರ್ದು, ಮೀಡಿಯಂ ಇದ್ರೆ ಉದ್ದೋದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಪೂರ್ತಿಯಾಗಿ ನಾದ್ಕೊಂಡಾಗಿದೆ. ಬನ್ನಿ ಇವಾಗ ಒಂದೊಂದೇ ಆಗಿ ರೊಟ್ಟಿಯನ್ನ ಮಾಡೋಣ. ನಿಮಗೆ ಎಷ್ಟು ದೊಡ್ಡ ಬೇಕು ರೊಟ್ಟಿ ಅಂದ್ರೆ ದೊಡ್ಡ ಬಿಲ್ಲೆ ತಗೊಳ್ಳಿ, ಮೀಡಿಯಂ ಸೈಜಲ್ಲಿ ಸಾಕು ಅನ್ನೋರು ಎಷ್ಟು ಅಗಲ ಬೇಕೋ ಅಷ್ಟು ಬಿಲ್ಲೆಯನ್ನ ತಗೋಬೇಕು. ಆದ್ರೆ ಈ ತರ ಮಾಡಿದ್ರೆ ಎಷ್ಟು ಅಗಲ ಊದಿದ್ರು ಉದುತ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ತಳ್ಳಗೆ ಬರ್ತವೆ ನೋಡಿ. ಇವಾಗ ಬಿಲ್ಲೆನ ತಗೊಂಡಿದೀವಲ್ಲ, ಇದನ್ನ ರೌಂಡ್ ಆಗಿ ಮಾಡಿ ಅದ್ಬೇಕು. ನೆಕ್ಸ್ಟ್ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಈಗ ಉದ್ಬೇಕು ನೋಡಿ. ತುಂಬಾ ಚೆನ್ನಾಗೇ ಇರುತ್ತೆ, ಟೇಸ್ಟ್ನು ಅಷ್ಟೇ ಇರುತ್ತೆ. ಆರೋಗ್ಯಕರವಾದಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು, ಅಡಿಗೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಉದ್ದಿದ ಮೇಲೆ ಸುತ್ತಲೂ ನಾವು ಈ ತರ ಕಟ್ಟೆನ ಕಟ್ಕೋಬೇಕು. ಆವಾಗ ರೊಟ್ಟಿ ಒಡೆಯೋದಿಲ್ಲ, ಸೈಡ್ ಎಲ್ಲ ಬಿಟ್ಕೊಳ್ಳೋದು ನೋಡ್ರಿ, ಅದು ಬಿಡೋದಿಲ್ಲ, ಚೆನ್ನಾಗೆ ಬರ್ತವೆ. ಸರ್ಕಲ್ ಆಗಿ ಸೈಡ್ ಒಡೆಯದೆ ಕ್ಲೀನ್ ಆಗಿ ಬರುತ್ತೆ. ಈಗ ನಾವು ಇದನ್ನ ಪೂರ್ತಿಯಾಗಿ ಎಷ್ಟು ಅಗಲ ಬೇಕಾದ್ರೂ ಉತ್ಕೋಬಹುದು, ದಪ್ಪ ಬೇಕಾದ್ರೂ ಉತ್ಕೋಬಹುದು, ತಳ್ಳಗ್ ಬೇಕಾದ್ರೂ ಸಹ ನಾವು ರೊಟ್ಟಿಯನ್ನ ಉದ್ಬೋದು ನೋಡಿ. ಇವಾಗ ಉದ್ದಿ ರೆಡಿ ಆಗಿದೆ. ಬನ್ನಿ ಇವಾಗ ನಾವು ಬೇಯಿಸ್ಕೊಳ್ಳೋಣ. ತುಂಬಾನೇ ರುಚಿಕರವಾದಂತ ಆರೋಗ್ಯಕರವಾದಂತ ರೊಟ್ಟಿನೂ ಸಹ ಇವಾಗ ರೆಡಿ ಆಗಿದೆ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸಬ್ರಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅದೇ ರೀತಿಯಲ್ಲೇ ನಾವು ಎಷ್ಟು ಬೇಕಾದರೂ ಬೇಗ ರೊಟ್ಟಿಗಳನ್ನ ನಾವು ಉತ್ಕೋಬಹುದು. ಒಂದು ಬೇಯಿಸ್ತಾ ಇರ್ಬೋದು, ಇನ್ನೊಂದ್ ಕಡೆ ಉತ್ತಾನೂ ಇರ್ಬೋದು. ಮಾಡ್ತಾ ಇದ್ರೆ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ರೊಟ್ಟಿಗಳು ಸಹ ಬರ್ತವೆ ನೋಡಿ. ಇವಾಗ ನಾವು
ರೊಟ್ಟಿನೂ ಸಹ ಇವಾಗ ಕುತ್ಕೊಳ್ತಾ ಇದ್ದೀವಿ. ಹಾಗೆ ಇವನ್ನ ನಾವು ಒಂದು ಸೈಡಲ್ಲೂ ಸಹ ಬೇಯಿಸ್ಕೊಳ್ತಾ ಇದ್ವಿ ನೋಡಿ. ಒಂದು ಸೈಡ್ ಬೇಯ್ತಾ ಇರುತ್ತೆ, ಒಂದ್ ಕಡೆ ಉದುತ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ ರೊಟ್ಟಿನೂ ಸಹ ಉಬ್ಬಿ ಬರ್ತವೆ, ಅಷ್ಟು ಚೆನ್ನಾಗಿ ರೊಟ್ಟಿಗಳು ಸಹ ಬರ್ತವೆ. ತುಂಬಾನೇ ರುಚಿಯಾದಂತ ಟೇಸ್ಟಿ ಆದಂತ ರೊಟ್ಟಿ ಅಂತಾನೆ ಹೇಳ್ಬೋದು. ಆರೋಗ್ಯಕರವಾದ ರೊಟ್ಟಿ. ಬರೀ ರಾಗಿಯಿಂದ ಬರೀ ಮುದ್ದೆ ಒಂದೇ ಅಲ್ಲ, ಅದರಲ್ಲೂ ಸಹ ಅನೇಕ ರೀತಿ ಅಡಿಗೆಗಳನ್ನು ಸಹ ನಾವು ಮಾಡ್ಬೋದು. ನೋಡಿ ಇವಾಗ ರೊಟ್ಟಿನೂ ಸಹ ಇವಾಗ ರೆಡಿ ಆಗಿದ್ದಾವೆ. ರೊಟ್ಟಿನೂ ಸಹ ರೆಡಿ. ಹಾಗೆ ಸಿಂಪಲ್ ಆಗಿ ಟೇಸ್ಟಿ ಆದಂತ ಬದನೆಕಾಯಿ ಪಲ್ಯನೂ ಸಹ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿಯಾದಂತ ಟೇಸ್ಟಿ ಆದಂತ ಬದನೆಕಾಯಿ ಪಲ್ಯ, ಅದ್ರ ಜೊತೆಗೆ ಸೌತೆಕಾಯಿ, ಈರುಳ್ಳಿ, ಚಟ್ನಿ ಪುಡಿಗಳು ಹಾಕೊಂಡು ತಿಂತಾ ಇದ್ರೆ ಎಷ್ಟು ರುಚಿ ಇರುತ್ತಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.